ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಣಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಗುಂಡಾವರ್ತನೆಯ ವಿರುದ್ಧ ಬಿಜೆಪಿ ಪಕ್ಷದ ನಾಯಕರಾದ ರಾಜಕುಮಾರ್ ಪಾಟೀಲ್ ತೆಲ್ಕೂರ್ ರವರ ನೇತೃತ್ವದಲ್ಲಿ ಸುಲೇಪೇಟ್ನಲ್ಲಿ ಸುಮಾರು 4 ಗಂಟೆ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಲಾಗಿದೆ. ನೀವು ಮಾಡಿದ್ರು ಆಗಂಗಿಲ್ಲ. ನೀವು ಹೆಂಗ್ ಬೇಕಾದ್ರೂ ಮಾಡ್ತೀರಿ. ಯಾವನ ಗುಂಡ ಮತ್ತೊಂದು ಊರಿಗೆ ಹೋಗಿ ಗುಂಡಾಗಿರಿ ಮಾಡಿದ್ರೆ ಒಂದು ಒಳಗೆ ಪೊಲೀಸರು ನೀವು ಅವ್ರು ಕೇಸ್ ತೋರ್ತೀರಿ, ಚಾ ಕುಡಿಸಿ ಅವ್ರಿಗೆ ಮೆಹರ್ಬಾನಿ ಕೊಟ್ಟು ಏನ್ರಿ ಗುಂಡಾಗಿರಿ ಮಾಡಕ್ ಬಂದಾರವ. ಗುಂಡಾಗಿರಿ ಮಾಡಕ್ ಕಾನೂನು ಆಗ್ತದ. ಏನ್ ಮಾಡ್ತೀರ್ರಿ? ಹೋರಿ ನೌಕರಿ ಬಿಟ್ಟು ಹೋಗ್ರಿ, ಅವ್ರ ಮನೆಗೆ ಹೋಗಿ ಕೆಲಸ ಮಾಡೋರಿ. ಇಡೀ ಗಣಪುರ ಊರು ಗಣಪುರ ಊರು ಬಂತಲ್ಲ ತಯಾರಿದೀವಿ. ನಾ ಹೇಳಿದ್ದೀನಿ, ಈ ಮಾತನ್ನು ಹೇಳಿದ್ದೀನಿ, ಇದು ಅನ್ಯಾಯ ಇದೆ. ತಾಯಿ ಅವತ್ತೇ ಹೇಳಿದ್ದೀನಿ, ಇದು ಅನ್ಯಾಯ ಇದೆ, ಕೇಸ್ ತಗೋಬಾರ್ದು ಅಂತ ಕೂಡ ನಾನು ಹೇಳಿದ್ದೀನಿ. ಪೊಲೀಸ್ ಅಧಿಕಾರಿಗಳು ಅವರಿಗೆ ಎದುರಿಸಿದ್ದಾರೆ, ಅರೆಸ್ಟ್ ಮಾಡ್ತೀವಿ ನೋಡ್ರಿ, ಕೌಂಟರ್ ಕೇಸ್ ಇನ್ನ 10 ಕೇಸ್ ಕೊಡ್ತಾರತ್ತವ ತಾಯಿ ನಿಮ್ಮೆಲ್ಲ ಹೇಳಿದ್ದೀನಿ. ಪೊಲೀಸ್ ಅಧಿಕಾರಿಗಳಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ನೀವು ಕೇಸ್ ಹಾಕಕ್ ತಯಾರಾಗ್ರಿ. ಇಡೀ ಗಣಪುರನ ಎಲ್ಲ ತಾಯಂದ್ರಿಗೆ ಕರ್ಕೊಂಡು ಬಂದು ನಾನು ಬರ್ತೀನಿ, ನನ್ನ ಮೇಲೂ ಕೂಡ ಕೇಸ್ ಹಾಕಿ. ಆ ಮಗ ಯಾವ ಗುಂಡ ಇಲ್ಲ, ನಾನು ಆಕ್ಟಿವಿಟೀಸ್ ಅಂತ ಎಲ್ಲಿಂದ್ರಿ ಅವ ಚಿಂಚೋಳಿದವ ಅಲ್ಲಿ ಬಂದು ಆ ಊರಿಗೆ ಬಂದು ಜಗಳ ತೆಗೆದು ಅವ ಕೇಸ್ ಕೊಡ್ತಾನೆ, ಇವ್ರು ಕೇಸ್ ತಗೋತಾರ. ನಾವು ಬಿಡಂಗಿಲ್ಲ, ನಾವು ಬಿಡಲ್ಲ ತಾಯಿ. ಕೋರ್ಟಿನಾಗ ಪೊಲೀಸರಿಗೆ ಹೆಂಗ್ ತಗೋಬೇಕು ತಗೋತೀವಿ, ನಾವು ಬಿಡಂಗಿಲ್ಲ. ಅಲ್ಲಿ ಜಮೀನು ರಸ್ತೆ ಮಾಡ್ಲಿಕ್ಕೆ ಒಬ್ಬ ಯಾರೋ ನಡಬರ್ಕ್ ಗಾಡಿ ಕಟ್ಕೊಂಡ ಮಹಾತ್ಮ. ಆ ಗಾಡಿ ತೆಗೀರಿ ಅಂತ ಹೇಳಿದ್ರೆ ತಹಸೀಲ್ದಾರ್ ಅವರು ಸರ್ವೆ ಆದೇಶ ಮಾಡಿಲ್ಲ, ಎಲ್ಲ ಡಾಕ್ಯುಮೆಂಟ್ ನಿಮ್ಗೆ ಕೊಡ್ತೀವಿ. ಅವ ಪ್ರೆಸ್ ಮೀಟ್ ಮಾಡ್ತಾನ, ನೀವು ಪ್ರೆಸ್ನವ್ರು ಬರೀತೀರಿ. ಅವ್ನು ನೋಡಿ ಏನ್ ತೋರ್ಸೇನ್ರಿ, ನಿಮ್ಮಲ್ಲಿ ಅದೇನ್ರಿ ವಿಡಿಯೋ ತೋರಿಸ್ರಿ ಸರ್, ಏನೋ ಅಲ್ಲಲ್ಲ ಮಾಧ್ಯಮದವ್ರಿಗೆ ಹೇಳ್ತಾನವ, ನಿಮ್ಗೆ ವಿಡಿಯೋ ಅದು ನೋಡ್ರಿ, ನಮ್ ಜೊತೆಗೆ ಜಗಳಾಡಿ ಮಗನೇ, ನೀವು ಮೊದಲು ಮಾತಾಡಿ ಜಗಳ ಎಲ್ಲ ಆಡಿದಲ್ಲ, ಅದು ಎಲ್ಲ ವಿಡಿಯೋ ತೋರ್ಸು, ನೀವು ತೋರ್ಸು. ಅವ ಮೊದಲು ಜಗಳ ತೆಗೆದು ನಾವು ಕಾಯ್ಕಿದ್ರಿ, ಆಮೇಲೆ ಇವರು ಎರಡು ಜೋಶನ ಮಾತಾಡಿದ್ರೆ ವಿಡಿಯೋ ಮಾಡ್ಕೊಂಡ್ರೆ ಕೇಸ್ ಆಗ್ತದ. ಏನ್ರಿ ಜಾತಿ ಹಿಡಿದು ಬೈದಾನೇನ್ರಿ, ಯಾರನ್ನ ಬೈದಾರೇನ್ರಿ? ನಮ್ಮವರು ಜಾತಿ ಹಿಡಿದು ಬೈದಾರೇನ್ರಿ? ಅವ ಯಾರಂತಾನೆ ಗೊತ್ತಿಲ್ಲ ಮಗ, ಬದಮಾಸ್ ಅವ ಯಾರನ್ನ ಗೊತ್ತಿಲ್ಲ. ಅವ ಕೈ ಅಲ್ಲನ, ಸುಳ್ಳು ಅಲ್ಲನ. ದಲಿತರ ಮನೆ ಮೇಲೆ ಹುಟ್ಟಿದ ತಪ್ಪು ಅನಿಸ್ತದೆ, ಯಾಕಂದ್ರೆ ದಲಿತರಿಗೆ ಒಬ್ಬ ಕಳಂಕವ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ಹೇಳಲ್ಲ, ಸೌಹಾರ್ದ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿದ್ದಾರೆ. ಪವಾರ್ಜಿ ಅವರೇ, ವರ್ಮಾ ಅವರೇ, ರಾಮರೆಡ್ಡಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ವಿಶೇಷವಾಗಿ ಇಲ್ಲಿ ನೆರೆದಿರತಕ್ಕಂಥ ತಾಯಂದರೇ, ಸೋದರಿಯರೇ ಮತ್ತು ಪತ್ರಿಕಾ ಬಾಂಧವರೇ, ಬಹುಶಃ ಈವರೆಗೂ ನಡೆದಿರ್ತಕ್ಕಂಥ ಅನೇಕ ವಿಚಾರಗಳಲ್ಲಿ ಕೂಡ ಒಬ್ಬ ಸಣ್ಣ ಕಾರ್ಯಕರ್ತನ ಬಗ್ಗೆ ಇಷ್ಟೊಂದು ಜನ ಸೇರಿದ್ರೆ ಬಹುಶಃ ಸರ್ಕಾರಕ್ಕೆ ನಾಚಿಕೆ ಬರಬೇಕು. ಯಾವ ಪೀತಾಂಬರ ಬರ್ತಕ್ಕಂಥ ಒಬ್ಬ ವ್ಯಕ್ತಿ, ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥ ವ್ಯಕ್ತಿ, ಅವನ ಮೇಲೆ ವಿನಾಕಾರಣವಾಗಿ ಎಲ್ಲಿಂದೋ ಜನರಿಗೆ ಕರೆಸಿ ಅವ್ರ ಮೇಲೆ ಹಲ್ಲೆ ಮಾಡಿ
ಪುನಃ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಕ್ಕಂಥದ್ದು ಇದು ಹೊಸದೇನಲ್ಲ. ಕಾಂಗ್ರೆಸ್ಸಿನ ಚಾಳಿ ಅಂತಕ್ಕಂಥದ್ದು ತಾವ್ ಯಾರು ಮರಿಬಾರ್ದು. ಯಾಕೆ ಮಾತನ್ನ ಹೇಳ್ಬೇಕಾಗಿತ್ತಂದ್ರ ಅಲ್ಲಿ ಗುತ್ತಿಗೆದಾರ ಆಗಿರ್ತಕ್ಕಂಥವ್ರು ಕಾಂಗ್ರೆಸ್ನವರು, ಅಲ್ಲಿ ಕಾಂಗ್ರೆಸ್ನ ಗುತ್ತಿಗೆದಾರ ಇದ್ದಾರೆ. ಬಹುಶಃ ಅವ್ರ ಹೆಸರು ಹೇಳಕ್ ನಾನು ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುತ್ತಿಗೆದಾರರಿಗೆ ಇವ್ರು ಪ್ರಶ್ನೆ ಕೇಳ್ತಾರಿಲ್ಲ, ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇದು ಊರಿನ ಸಮಸ್ಯೆ ಇದೆ, ಊರಿಗೆ ಒಳ್ಳೇದಾಗ್ಬೇಕು, ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತಕ್ಕಂಥ ವಿನಂತಿ ಮಾಡಿದಾಗ ಬಹುಶಃ ಆ ಮಾತುಗಳನ್ನ ಅವರಿಗೆ ಹಿಡಿಸ್ಲಿಕ್ಕಿಲ್ಲ. ಯಾಕಂದ್ರ ಕಾಂಗ್ರೆಸ್ ಏನಪ್ಪಾ ಅಂದ್ರೆ ತೂಕ್ ಪಾಲಿಶ್, ಒಂದ್ ರೋಡಿನ ಮೇಲೆ ಇಷ್ಟು ಕಂಕರ ಹಾಕಿ ಇಷ್ಟು ಸಿಮೆಂಟ್ ಹಾಕಿ ಎದ್ದೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರದವ್ರು ಅಂತಕ್ಕಂಥ ತಾವ್ಯಾರು ಮರಿಬಾರ್ದು. ಹೀಗಾಗಿ ಹಿಂದೆ ಸರ್ಕಾರ ಒಂದು ಅಧಿಕಾರ ಕೊಟ್ಟಿದೆ, ಒಂದು ಕಾನೂನು ಇದೆ, ಆ ಅಧಿಕಾರದಾಗ ನೀವು ಅವನಿಗೆ ಬಿಡ್ಬೇಕಾಗ್ತದ. ಅದಕ್ಕಿಂತ ಹೆಚ್ಚಿಗೆ ಹೋಗ್ಲತ್ತಿಲ್ಲ. ಅದಾದ್ರೂ ನೀನು ಕೂಡ ಕಾನೂನು ಬಾಹಿರವಾಗಿ ಅವನಿಗೆ ಹಿಡಿತಾ ಇದ್ದೀನಿ. ನಿನಗೆ ಅಧಿಕಾರನೇ ಇಲ್ಲ, ಪೊಲೀಸರಿಗೆ ಸೆರೆ ಹಿಡಿತಕ್ಕಂಥ ಅಧಿಕಾರ ಇಲ್ಲ, ಅದು ಹಿಡಿತೀರಿ. ಏನನ್ನ ಕೇಳಿದ್ರೆ ಶರಣ್ ಪ್ರಕಾಶ್ ಕೋರ್ಟಿಗೆ ಫೋನ್ ಮಾಡಿದ, ಏನನ್ನ ಕೇಳಿದ್ರೆ ಪ್ರಿಯಾಂಕ್ ಖರ್ಗೆ ಫೋನ್ ಮಾಡ್ತೀವಿ. ಅಂದ್ರೆ ನಿಮ್ಗೆ ಇದೇ ಸರ್ಕಾರ ನಡೆಸಲಕ್ಕ, ಇದೇ ಆಡಳಿತ ನಡೆಸಲಕ್ಕಿಲ್ಲ ನಿಮ್ ಸಚಿವರಿಗಿನ ಹೇಳ್ಯಾರ ಅನ್ನುವಂತಕ್ಕಂಥ ಮಾತು ಇವತ್ತು ನಾವು ಪ್ರಸ್ತಾವನೆ ಮಾಡಬೇಕಾಗ್ತದೆ. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೇಳಿದ್ರು ನಾವು, ಅಲ್ಲರಿ ಏನು ಇಲ್ರಿ ಅವ್ರು ಹಿಡಿದಾರಂತ, ಅದು ಹಿಡಿಲಕ್ಕೆ ಏನ್ ಪವರ್ ಆದ್ರಿ ನಿಮ್ಗ? ಪೊಲೀಸರಿಗೆ ಏನ್ ಪವರ್ ಅದ? ಅಂದ್ರ ಕಾಂಗ್ರೆಸ್ ನಲ್ಲಿ ಇಷ್ಟು ದುರಾಡಳಿತ ಇದೆ ಅಂತಕ್ಕಂಥದ್ದು ನಾವೆಲ್ಲರಿಗೆ ಮನಗಾಡಬೇಕಾಗ್ತದೆ. ಇವತ್ತು ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ನವ್ರು ಎಚ್ಚರದಿಂದ ಇರ್ಬೇಕು. ನೀವು ಇವತ್ತು ಭವಿಷ್ಯತ್ತಿನಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರ ಬರ್ತದ, ರಾಜ್ಕುಮಾರ್ ಪಾಟೀಲ್ ಅವರು ಶಾಸಕರಾಗ್ತಾರಂತಕ್ಕಂಥ ಕೂಡ ಮಾತಾಡಿ. ಇವತ್ತು ನಾನು ಕೂಡ ಒಂದು ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೀನಿ, ಆದ್ರೂ ನಮ್ಮ ಮಾರ್ಕ್ಸ್ ಪೊಲೀಸರು ಕೇಳಲಿಲ್ಲ ಅವತ್ತು ಪಾಪ. ಅದು ಎಕ್ಸೈಸ್ ಇಲಾಖೆ ಬರ್ತದ್ರಿ. ನಾನು ಒಬ್ಬ ಒಂದು ದಲಿತ ಯೂನಿಯನ್ ಅಧ್ಯಕ್ಷ ಕಾರ್ಯದರ್ಶಿ ಇದ್ದೀನಿ, ಇವತ್ತು ಮನಗಾಡಬೇಕು ಅಂತ ಹೇಳಿದ್ರು, ಇಲ್ರಿ ಅವ್ರು ಕೇಸ್ ಮಾಡಕ್ತಾರ. ಕೇಸ್ ಮಾಡಕ್ ನಿಮ್ಗೇನಾಗ್ತದ್ರಿ? ಇಲಾಖೆ ಡಿಪಾರ್ಟ್ಮೆಂಟ್ ಇದೆ. ಹಂಗಿದ್ರೆ ನೀವು ಚಿಂಚೋಳಿ ತಾಲೂಕಿನಲ್ಲಿ ಸಾಕಷ್ಟು ಮರಳು ಮಾಫಿ ಆಗ್ತಾ ಇದೆ, ಅದ್ರ ಮೇಲೆ ಕೇಸ್ ಮಾಡ್ತೀರಾ? ತಾಕತ್ ಇದೆನಾ? ಇದೆ ತಾಕತ್ ಪೊಲೀಸ್ನವರಿಗೆ? ಸಾಕಷ್ಟು ಸವಾಲ್ ಮಾಡ್ತಾ ಇದ್ರಿ, ಯಾವುದು ಒಂದೂ ಪರ್ಮಿಷನ್ ಇಲ್ಲ, ಅದ್ರ ಹಿಡಿತೀರಾ? ಅದೇನ್ರಿ ಅದು ತಾಕತ್ತಿನ ಮೇಲೆ ಪೊಲೀಸರು ಕಾಂಗ್ರೆಸ್ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ರಿ. ನೀವೆಲ್ಲರೂ ಒಬ್ಬರಲ್ಲ, ಇಡೀ ಡಿಪಾರ್ಟ್ಮೆಂಟ್ ಅನೇಕ ವಿಚಾರಗಳ ಪೊಲೀಸರ ಹತ್ರ ಹೋದಾಗ ಪಾಪ ಅವ್ರು ಯಾರು ಕೇಳಲ್ಲ. ಯಾವ್ದೋ ಒಂದು ಫೋನ್ ಬಂದ್ರ ಹೇಗಪ್ಪ ಯಾವ್ದೋ ಒಂದು ವಿಚಾರ ತಗೊಂಡು ಪೊಲೀಸ್ ಠಾಣೆಗೆ ಹೋದಾಗ ಅವ್ರು ನಮ್ ಫಿರ್ಯಾದಿನೇ ತಗೊಂಬಲ್ ಪಾಪ. ಮೊದಲಿಗೆ ಎಷ್ಟು ರೊಕ್ಕ ಕೊಡ್ತೀರಿ? ಎಷ್ಟು ರೊಕ್ಕ ಕೊಡ್ತೀರಿ? ನೀವು ಯಾವ ಪಾರ್ಟಿದವರು? ಪಾರ್ಟಿ ಮತ್ತು ರೊಕ್ಕ ಅಂದಾಗ ಕಾಂಗ್ರೆಸ್ನವ್ರಿಗೆ ಏನಪ್ಪಾ ಅಂದ್ರೆ ತುಂಬಾ ಜಗಳ ತೆಗೆದು ಆ ಕಾಮಗಾರಿಗೆ ಅಡ್ಡಿಪಡಿಸಿ ಅವರೇ ಜಗಳ ತೆಗೆದುಬಿಟ್ಟು ಸುಳ್ಳು ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿದ್ದಾರೆ. ಘನಪುರಿನ ಯಾವುದೇ ವ್ಯಕ್ತಿ ಅದಕ್ಕೆ ಸಾಕ್ಷಿಗಳು ಕೊಡ್ಲಿಕ್ಕೆ ತಯಾರಿಲ್ಲ, ಯಾವುದೇ ರೀತಿಯಲ್ಲಿ ಜಾತಿ ನಿಂದನೆ ಆಗಿಲ್ಲ. ಇವರೇ ಜಗಳ ಆಡಿ ಅವರಿಗೆ ಪ್ರಚೋದನೆ ಕೊಟ್ಟು ಆಮೇಲೆ ವಿಡಿಯೋ ಮಾಡ್ಕೊಂಡು ಬಂದು ಸುಳ್ಳು ಕೇಸನ್ನು ಘನಪುರಿನ 4-5 ವ್ಯಕ್ತಿಗಳ ಮೇಲೆ ಮಾಡಿದ್ದಾರೆ. ಇದನ್ನು ನಾವು ವಿರೋಧಿಸಿ ಖಂಡಿಸಿ, ಯಾರು ಬೇರೆ ಊರಿನವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಚಿಂಚೋಳಿಯ ಗುಂಡಾಗಳು ಬಂದು ಘನಪುರ್ನಲ್ಲಿ ಆ ಕಾಮಗಾರಿ ವೀಕ್ಷಣೆ ಮಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಾನು ಶರಣ್ ಪ್ರಕಾಶ್ ಪಾಟೀಲ್ ಕೇಳ್ತೇನೆ. ಮತ್ತು ಈ ರೀತಿಯ ಸುಳ್ಳು ಕೇಸನ್ನು ಹಾಕ್ತಾ ಇರುವಂಥದ್ದು ಇದೊಂದು ಮಹಾ ಅಪರಾಧ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಗೆಯತಕ್ಕಂಥ ಅಪಚಾರ ಅಂತೇಳಿ ನಾವು ಭಾವಿಸ್ತೀವಿ. ಯಾಕಂದ್ರೆ ನಿಜವಾಗಿ ಯಾರ ಮೇಲಾದ್ರೂ ದಲಿತರ ಮೇಲೆ ಅನ್ಯಾಯ ಆದ್ರೆ ಅಲ್ಲಿ ಕೇಸ್ ಮಾಡ್ಬೇಕು, ನಾವೇ ಎದುರು ನಿಂತು ಕೇಸ್ ಮಾಡಿಸ್ತೀವಿ. ಆದ್ರೆ ಇಲ್ಲಿ ಗುಂಡಾಗಳ ರೀತಿಯಲ್ಲಿ ಬಂದು ಜಗಳ ತೆಗೆದು ಸುಳ್ಳು ಆರೋಪ ಕೇಸ್ಗಳನ್ನ ಅಟ್ರಾಸಿಟಿ ಜಾತಿ ನಿಂದನೆ ಕೇಸ್ ಹಾಕಿದಾರಲ್ಲ, ಇದು ಅನ್ಯಾಯ ಇದೆ, ಅನ್ಯಾಯದ ಪರಮಾವಧಿ. ಮತ್ತು ಯಾರು ಪೀತಾಂಬರ್ ರಾವ್ ಅಂತಿದ್ದಾರೆ, ಅವ್ರು ಗುಲ್ಬರ್ಗಾದಲ್ಲಿ ಇದ್ರು ಅವತ್ತು ಆ ಘಟನೆ ನಡೆದಂತ ಸಂದರ್ಭದಲ್ಲಿ.
ಅವರನ್ನು ಕೂಡ FIR ನಲ್ಲಿ ಹೆಸರು ಸೇರಿಸ್ತಾರೆ. ಕೌಂಟರ್ ಕೇಸ್ ಕೊಡ್ಲಿಕ್ಕೆ ಹೋದ್ರೆ ಮಿರ್ಯಾಣದ ಪೊಲೀಸ್ ಅಧಿಕಾರಿಗಳು ಕೇಸ್ ತಗೊಳ್ಳೋದಿಲ್ಲ. ಇವತ್ತು ಕೌಂಟರ್ ಕೇಸ್ ತಗೊಳ್ಳದೆ ಇರ್ತಕ್ಕಂಥ ಮಿರ್ಯಾಣ್ ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು. ಯಾರು ತರಾತುರಿಯಲ್ಲಿ ಆ ಗುಂಡಾಗಳನ್ನ ಕರೆಸಿ ಆ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಆ ಕಾಂಟ್ರಾಕ್ಟರ್ ಅನ್ನು ಕೂಡ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಮತ್ತು ಮಾನ್ಯ ತಹಸೀಲ್ದಾರರು ಅಲ್ಲಿ ಸರ್ವೆ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ಆದರೂ ಕೂಡ ತಹಸೀಲ್ದಾರರ ಆದೇಶವನ್ನು ಧಿಕ್ಕರಿಸಿ ಅಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿರ್ತಕ್ಕಂಥ PWD AEE ಮತ್ತು ಸೆಕ್ಷನ್ ಆಫೀಸರ್ ಅನ್ನು ಕೂಡ ಸಸ್ಪೆಂಡ್ ಮಾಡಬೇಕು. 8 ದಿನದ ಒಳಗಾಗಿ ಇದನ್ನು ಮಾಡದೇ ಇದ್ರೆ ನಮ್ಮ ಹೋರಾಟ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸತ್ಯಾಗ್ರಹ ಮತ್ತು ಕಲಬುರಗಿಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಮುಂದೆ ಅಮರನಾಥ ಉಪವಾಸ ಸತ್ಯಾಗ್ರಹ ಕೊಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ, ಈ ರೀತಿಯ ಕೆಲಸ ಕಾಮಗಾರಿಗಳನ್ನು ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಕಿವಿ ಹಿಡಿದು ಸರಿಯಾಗಿ ಕೆಲಸವನ್ನು ತಗೊಳ್ಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ಕೇಳ್ತೇನೆ. ಯಾರು ಬೇರೆ ಕ್ಷೇತ್ರದಿಂದ ಬಂದು ಗುಂಡಾಗಿರಿಯನ್ನು ಮಾಡ್ತಾ ಇರ್ತಕ್ಕಂಥ ಗುಂಡಾಗಳಿಗೆ ಅವಕಾಶವನ್ನು ಕೊಡದೇನೆ ಅವ್ರ ಮೇಲೆ ಗುಂಡಾಯಕ್ಕಿಂತ ಹೆಚ್ಚು ಕೇಸನ್ನು ದಾಖಲು ಮಾಡಬೇಕು ಅಂತೇಳಿ ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ನಾವು ಒತ್ತಾಯ ಮಾಡ್ತೀವಿ. ಈಗ ಸುಲೇಪೇಟ್ನಲ್ಲಿ ಅಕ್ರಮ ಸುದ್ದ ಬಹಳಷ್ಟು ನಡೀತಾ ಇದೆ. ಮತ್ತೆ ತಾವು ತಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ ನಿಮ್ಮ ಮ್ಯಾಗ ಆರೋಪ ಮಾಡಿದ್ರು, ನಿಮ್ಮ ಶಾಸಕರ ಕುಮ್ಮಕ್ಲಿಂದ ಸುದ್ದ. ಇವತ್ತು ಮಾನ್ಯ ಮಾಧ್ಯಮದ ಸ್ನೇಹಿತರೆ, ಇವತ್ತು ಕೇವಲ ನಾವು ಸುಳ್ಳು ಅಟ್ರಾಸಿಟಿ ದೌರ್ಜನ್ಯ ಕೇಸನ್ನು ಹಾಕಿದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ ಇದೆ. ಏನು ಸುಳ್ಳು ವಕಾಲತಿಯನ್ನು ಮಾಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು. ಇದಕ್ಕೆ ಕಾರಣೀಭೂತರಾದವರ ಮೇಲೆ ಕೇಸ್ ತಗೋಬೇಕು. ಸಂಬಂಧಪಟ್ಟವರಿಗೆ ಸಸ್ಪೆಂಡ್ ಮಾಡಬೇಕು. ಇದಕ್ಕೆ ಮಾತ್ರ ಸೀಮಿತವಾಗಿ ನಮ್ಮ ಹೋರಾಟ ಇದೆ. ಮುಂದಿನ ದಿನಗಳಲ್ಲಿ ತಾವು ಕೊಡುವಂತ ಸಲಹೆ ಮತ್ತು ಇಲ್ಲಿ ನಡೀತಾ ಇರುವಂತಹ ಅವ್ಯವಹಾರದ ಬಗ್ಗೆ ಮತ್ತೊಂದು ಹೋರಾಟವನ್ನು ನಾವು ಮಾಡ್ತೇವೆ. ನಮಸ್ಕಾರ. ಕಂಪ್ಲೇಂಟ್ ಕೊಡ್ತೀರಿ ಸರ್ ಈ ಘಟನೆ ಬಗ್ಗೆ? ಕೊಟ್ಟಿದ್ದೀವಿ. ಯಾವಾಗ ಕೊಟ್ಟು ಸರ್ ಘಟನೆ? ಕೊಟ್ಟಿದ್ದೀವಿ. ಇವರು ತಹಸೀಲ್ದಾರ್ ರಿಪೋರ್ಟ್ ತಹಸೀಲ್ದಾರ್ ಮುಖಾಂತರ ನೀವು ಎಸ್ಪಿ ದಲಿತ ದೌರ್ಜನ್ಯ ಬಗ್ಗೆ ನೀವು ಮಾತಾಡ್ತೀರಿ. ನಾವು ಫೋನ್ ನಲ್ಲಿ ಮಾತಾಡಿದ್ದೇವೆ, ತಕ್ಷಣಕ್ಕೆ ಮಾತಾಡಿದ್ದೇವೆ. ಇವತ್ತು ನಮ್ಮ ಮಾನ್ಯ ತಾಲೂಕಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಮಾನ್ಯ ತಹಸೀಲ್ದಾರಿಗೆ DSP ಅವರಿಗೆ ಪತ್ರ ಕೊಟ್ಟಿದ್ದೀವಿ. ಆ ಮುಖಾಂತರ SP ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ರೋಡ್ ಮಾಡತ್ರ ಅಂತ ಹೇಳ್ತೀರ, ರೋಡೇ ಮಾಡಿಲ್ಲ, ಮಾರ್ಕೆಟ್ ಆಗ್ಲತ್ತಾರ ಅಣ್ಣ. ಅದರಲ್ಲಿ ಮಾಡ್ಯಾರ ಅಂತ ಹೇಳಿಲ್ಲ ಅಣ್ಣ, ಅವೈಜ್ಞಾನಿಕವಾದಂತ ರಸ್ತೆ ಮಾಡ್ತಾ ಇದ್ರು. ಅದು ಬೇಡಪ್ಪ, ವೈಜ್ಞಾನಿಕವಾಗಿ ಮಾಡ್ರಿ ಅಂದದಕ್ಕೆ ಇಟ್ಟೆಲ್ಲ ರಾಮಾಯಣ ಮಾಡಿದ್ರು. ಸ್ಪಾಟ್ ವಿಸಿಟ್ ಮಾಡ್ತೀವಿ ಸರ್. ಓಕೆ, ನಾವು ಮಾಡ್ತೀವಲ್ಲ, ನಮ್ಗೆಲ್ಲ ಗೊತ್ತಿದೆ. ನಾನು ಹೋಗಿದ್ದೀನಿ 4-5 ಸಾರಿ. ಇವತ್ತು ಭೇಟಿ ಕೊಡ್ತೀರಿ ಅಂತ? ಅಲ್ಲ, ಇವತ್ತೇನು ಭೇಟಿ ಕೊಡಲ್ಲ, ಮತ್ತೊಂದು ದಿನ ಕೊಡ್ತೀವಿ. ಬರ್ಲಿ, ಶರಣ್ ಪ್ರಕಾಶ್ ಪಾಟೀಲ್ ಬಂದ್ರೆ ನಾನು ಅವ್ರ ಜೊತೆಗೆ ಬರ್ತೀನಿ. ನಾನು ತಯಾರಿದ್ದೀನಿ. ಅಲ್ಲಿ ಅವೈಜ್ಞಾನಿಕ. ಈ ಸಂದರ್ಭದಲ್ಲಿ ಶರಣು ಮೆಡಿಕಲ್, ಗೋಪಾಲರಾವ್ ಕಟ್ಟಿಮನಿ, ವಿಜಯ್ ಕುಮಾರ್ ಚೆಂಗಟಿ, ಅತೀಶ್ ಪವಾರ್ ಮತ್ತು ಇತರರು ಕೂಡ ಸಾಥನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸುನೀಲ್ ಸಲಗರ್, BV5 ನ್ಯೂಸ್ ಕನ್ನಡ, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.